ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇದೇನು ಅಂತಂದರೆ ಫಾದರ್ಸ್ ಡೇ ಸೆಲೆಬ್ರೇಷನ್ನು. ನಾವು ಫ್ರೆಂಡ್ಸ್ ಫ್ಯಾಮಿಲೀಸ್ ಎಲ್ಲರೂ ಒಂದು ಮನೇಲಿ ಸೇರಿಕೊಂಡು ಫಾದರ್ಸ್ ಡೇ ಸೆಲೆಬ್ರೇಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಸೇರಿದ್ವಿ. ನೋಡಿ ಫೋಟೋಸ್ ತೆಗಿತೀನಿ ಪೋಸ್ ಕೊಡಿ ಅಂದರೆ ಅವ್ರ ಅಪ್ಪಂದ್ರ ಮೇಲೆ ಹತ್ತು ಕುಂತು ಫೋಟೋಸ್ ತೆಗೆಸ್ಕೊತಿದ್ದಾರೆ ಮಕ್ಕಳು. ಹಾಗೆ ಅವ್ರ ಮಕ್ಕಳು ಅಪ್ಪಂದ್ರ ಮಕ್ಕಳ ಬಗ್ಗೆ ಒಂದಷ್ಟು ಹೇಳಿದ್ದಾರೆ ನೋಡಿ. Today I will be speaking about my father. Since today is Father's Day, I wanted to say special about my father. My father makes me laugh every day and he buys me new things, and I might say he's the best dad. Thank you. Hi, happy Father's Day to my father. I love my father so much. He's the best father in the world. He buys me everything I want. If he doesn't buy me, he will always buy me the next day. He loves me so much and I love him. Thank you. Happy Father's Day to Happy Father's Day, Appaji. You are the best father in the world. You will do everything for me. You love me so much. Thank you for everything. Good. My name is Krishita. Today I am talking about my dad. My dad is my whole world and he will buy me everything that I want, and if he don't buy me, he will buy me and love me so much. Thank you for everything, my dad. Super. That they have some idea. Are you proud of your dad? Proud of my dad. Super. Are you all proud of your dads? Yeah. ನಿಮ್ ಡ್ಯಾಡ್ಸ್ಗೆ ಎಲ್ಲಾರ್ಗು ಮುತ್ತ ಕೊಡಿ. ಕೊಡಮ್ಮ. ವೆರಿ ಗುಡ್. She is very cute girl. I want her to be a sportsman. One day I want to see her popular, very popular in TV. She should uphold her my name and her mom name very well. ಕೂಡ ಅಪ್ಪಂದ್ರನ್ನ ಅಂದ್ರೆ ಮಕ್ಕಳು ಅಪ್ಪಂದ್ರನ್ನ ಫಾಲೋ ಮಾಡ್ತಾರೆ. ನಾನು ನನ್ನ ತಂದೆನ ಫಾಲೋ ಮಾಡಿದೆ. ಸೊ ಅವ್ರು ಏನೆಲ್ಲ ಮಾಡಿದ್ದಾರೆ ಅಥವಾ ಅವರು ಹೇಗೆಲ್ಲ ಬದುಕಿದ್ದಾರೆ ಅನ್ನೋದ್ರ ಮೇಲೆ ನನ್ನ ಎಂಟೈರ್ ಜೀವನ ಅವಲಂಬಿತವಾಗಿದೆ. ಸೊ ಅವರು ಮಾಡಿದ ಒಳ್ಳೆ ಕೆಲಸ ಅಥವಾ ಅವರು ನೀಡಿದ ಒಂದು ಒಳ್ಳೆ ಪ್ರೋತ್ಸಾಹ ಇವತ್ತು ನಾನು ಒಂದು ನನ್ನ ಜೀವನ ಕಟ್ಕೊಳ್ಳಿಕ್ಕೆ ಸಹಾಯ ಆಗಿದೆ. ಸೊ ಹಾಗೇನೆ ನಾನು ನನ್ನ ಜೀವನದಲ್ಲಿ ನನ್ನ ಮಕ್ಕಳಿಗೆ ಹೀಗೆ ಮಾಡು ಹಾಗೆ ಮಾಡು ಅಂತ ಹೇಳಲಿಕ್ಕೆ ಹೋಗಲ್ಲ. ಸೊ ಡೆಫಿನೆಟ್ಲಿ ಅವರು ನನ್ನನ್ನು ಫಾಲೋ ಮಾಡ್ತಿರೋದ್ರಿಂದ ಅಥವಾ ಯಾವುದೇ ಒಂದು ಮಗು ತನ್ನ ತಂದೆನೇ ಫಸ್ಟ್ ಹೀರೋ ಅನ್ಕೊಳ್ಳೋದ್ರಿಂದ ಸೊ ನಾನು ಅವರಿಗೆ ಒಂದು ದಾರಿದೀಪ ಆಗ್ಲಿಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಏನ್ ಮಾಡ್ತೀನಿ ಅದನ್ನೇ ಅವ್ರು ಫಾಲೋ ಮಾಡ್ತಾರೆ. ಅದರಿಂದಾಗಿ ಸೊ ನಾನು ನನ್ನ ಜೀವನದಲ್ಲಿ ಒಂದು ಒಳ್ಳೆ ಕಾರ್ಯ ಮಾಡಿ ಒಂದು ಒಳ್ಳೆ ಕೆಲಸ ಮಾಡಿ ಅವರಿಗೆ ಆ ಒಂದು ಒಳ್ಳೆ ದಾರಿನ ಚಾಯ್ಸ್ ಮಾಡ್ಕೊಳ್ಲಿಕ್ಕೆ ಅಥವಾ ಅವರ ಆ ಒಳ್ಳೆ ದಾರಿಯಲ್ಲಿ ನಡಿಲಿಕ್ಕೆ ನಾನು ಒಂದು ದಾರಿದೀಪವಾಗಿ ನಿಲ್ಲಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ನಮಸ್ಕಾರ. ನಾನು ಒಂದು ತಂದೆ ಅಂತ ನೋಡಿದ್ದು ನಮ್ಮ ತಂದೆ ಅವ್ರ ತಂದೆನ. ಯಾಕಂದ್ರೆ ನಮ್ಮ ತಂದೆ ಇವತ್ತಿಗೆ ಈ ಪೊಸಿಷನ್ಗೆ ಬಂದಿರೋದಕ್ಕೆ ಅವ್ರ ತಂದೆನೇ ಕಾರಣ. ಅವ್ರ ತಂದೆನ ಹೇಗೆ ನೋಡ್ಕೊಂತಿದ್ರು ನಾನು ನಮ್ಮ ತಂದೆನ ಹಾಗೆ ನೋಡ್ಕೊಂತಿದ್ದೀನಿ. ನನ್ನ ಮಗಳು ಆಮೇಲೆ ನಮ್ಮ ಅಣ್ಣನ ಮಗ ಅವ್ರು ಅವ್ರ ತಂದೆನ ಹಾಗೆ ನೋಡ್ಕೋಬೇಕಂತ ನಾನು ಇಚ್ಛೆ ಪಡ್ತೀನಿ. ಯಾಕಂತಂದ್ರೆ ಅವ್ರು ನಮ್ಮ ಅವ್ರ ತಂದೆನ ಲಾಸ್ಟ್ ಬ್ರೆತ್ವರೆಗೂ ಅವ್ರು ಹೇಗೆ ನೋಡ್ಕೊಂಡ್ರು, ನಮ್ಮ ತಂದೆ ಆಲ್ಮೋಸ್ಟ್ ಆ ಸ್ಟೇಜಿಗೆ ಹೋಗಿರೋದು ನಾನು ನೋಡ್ಕೊಂಡಿದ್ದೀನಿ. ನನ್ಗೆ ಖುಷಿ ಇದೆ. ನನಗೆ ತಂದೆ ಸ್ಥಾನ ಕೊಟ್ಟಿರೋ ನನ್ನ ಮಗಳಿಗೆ, ಅದಕ್ಕೆ ಅವಕಾಶ ಕೊಟ್ಟಿರೋ ನನ್ನ ಹೆಂಡತಿಗೆ ತುಂಬಾ ಧನ್ಯವಾದನ ಹೇಳ್ತೀನಿ. ಹಾಗೆ ಯಾವುದೇ ಒಂದು ತಂದೆ ಪ್ರೀತಿ ಅನ್ನೋದನ್ನ ವರ್ಣಿಸಕ್ಕಾಗಲ್ಲ. ತಾಯಿ ಎಷ್ಟೇ ಹೇಳ್ಬೋದು, ತಂದೆನೂ ಎಷ್ಟೇ ಹೇಳ್ಬೋದು, ಬಟ್ ಫ್ಯಾಮಿಲಿ ಅಂತ ಬಂದಾಗ ತಂದೆನೂ ಅಷ್ಟೇ ಈಕ್ವಲ್ ಇರ್ತಾರೆ, ತಾಯಿನೂ ಅಷ್ಟೇ ಈಕ್ವಲ್ ಇರ್ತಾರೆ. ನಮ್ಮ ತಂದೆ ತಾಯಿ ಎಷ್ಟು ಮಾಡೋದಕ್ಕೂ ಮಕ್ಕಳು ಕೂಡ ಅಷ್ಟೇ ಈಕ್ವಲ್ ಇರ್ತಾರೆ. ಥ್ಯಾಂಕ್ ಯು.
ಥ್ಯಾಂಕ್ ಯು ಆಲ್. ಹ್ಯಾಪಿ ಫಾದರ್ಸ್ ಡೇ. Happy Father's Day. ಫಾದರ್ಸ್ ಡೇಗೆ ಅವರೇ ಕೈಯಾರೆ ಗ್ರೀಟಿಂಗ್ಸ್ ಮಾಡಿದ್ರು, ಅದನ್ನ ಕೊಡ್ತಿದ್ದಾರೆ. ಮಕ್ಕಳು ಅಪ್ಪಂದ್ರ ಬಗ್ಗೆ, ಅಪ್ಪಂದ್ರು ಮಕ್ಕಳ ಬಗ್ಗೆ ಎಲ್ಲ ಮಾತಾಡಿದ್ದಾದ್ಮೇಲೆ ಕೇಕ್ ಕಟಿಂಗ್ ಮಾಡಿದ್ವಿ. ಸಖತ್ ಎಂಜಾಯ್ ಮಾಡಿದ್ರು. ಒಳ್ಳೆ ಮೆಮೊರೇಬಲ್ ಡೇ ಆಯ್ತು. ತುಂಬಾನೇ ಖುಷಿ ಆಯ್ತು. ಎವ್ರಿ ಫಾದರ್ಸ್ ಡೇ ಒಂದು ಡಿಫ್ರೆಂಟ್ ಆಗಿ ಸೆಲೆಬ್ರೇಟ್ ಮಾಡ್ಕೊಂತೀವಿ. ಲಕ್ಕಿಯಾಗಿ ಈ ಸತಿ ನಾವು ಬ್ಯಾಂಗ್ಳೂರಲ್ಲಿ ಇದ್ದು ಎಲ್ಲ ಜೊತೆಯಲ್ಲಿ ಮಾಡ್ಕೊಂಡ್ವಿ. ತುಂಬಾನೇ ಖುಷಿ ಕೊಡ್ತು. ಮಕ್ಕಳು ಅಷ್ಟೇ ತುಂಬಾ ಎಂಜಾಯ್ ಮಾಡಿದ್ರು. ಅಪ್ಪಂದ್ರು ಯಾವಾಗ ಅವ್ರ ಕೆಲ್ಸದ ಬ್ಯುಸಿಯಲ್ಲೇ ಇರ್ತಿದ್ರು, ಬಟ್ ಇವತ್ತಂತೂ ಮಕ್ಕಳ ಜೊತೆ ತುಂಬಾ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿ ಎಂಜಾಯ್ ಮಾಡಿದ್ರು. ಎಲ್ಲರಿಗೂ ಖುಷಿ ಆಯಿತು. ಅಲ್ಟಿಮೇಟ್ಲಿ ಅದೇ ಅಲ್ವಾ ಬೇಕಿರೋದು. ಒಂದಷ್ಟು ಒಳ್ಳೆ ಮೆಮೊರಿಬಲ್ ಡೇಸ್ ಇದ್ರೆ ಇನ್ನೇನು ಬೇಕು ಅದಕ್ಕಿಂತ. ವಿ ಆರ್ ಆ್ಯಕ್ಚುಲಿ ಬ್ಲೆಸ್ಡ್. ನಾವು 3 ಫ್ಯಾಮ್ಲೀಸು ತುಂಬ ಖುಷಿಯಾಗಿ ಎಂಜಾಯ್ ಮಾಡ್ತೀವಿ. ಟೈಮ್ ಸಿಕ್ಕಿದಾಗಂತೂ ಗ್ಯಾದರ್ ಆಗಿ ಈ ಥರ ಎಂಜಾಯ್ ಮಾಡ್ತಿರ್ತೀವಿ. ಎಲ್ಲ ಮುಗಿದ್ಮೇಲೆ ಊಟ ಮಾಡ್ತಿದ್ದೀವಿ. ನೈಟು ಹೇಮಾ ಮಟನ್ ಮಾಡಿದ್ರು, ನಾನು ಗ್ರೀನ್ ಚಿಕನ್ ಮಾಡ್ಕೊಂಡು ಹೋಗಿದ್ದೆ, ದಿವ್ಯಾ ರಸಮ್ ಮಾಡಿದ್ರು, ಸ್ವಲ್ಪ ಅನ್ನ ಚಪಾತಿ ಎಲ್ಲ ಮಾಡಿಕೊಂಡು ಎಲ್ಲ ಮಾತಾಡಿಕೊಂಡು ಖುಷಿಯಾಗಿ ಊಟ ಮುಗಿಸಿ ಆ ಡೇ ನಾವು ಹಾಗೆ ಎಂಡ್ ಮಾಡಿ ಎಲ್ಲರೂ ವಾಪಸ್ ಅವ್ರವ್ರ ಮನೆಗೆ ಹೋದ್ವಿ. ತುಂಬ ಚೆನ್ನಾಗಾಯ್ತು ಫಾದರ್ಸ್ ಡೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್.